ಒಂದು ಚಿಕಿತ್ಸೆ ಕೊಟ್ಟು ಮತ್ತು ಆಪರೇಷನ್ಗೆ ಬೇಕಾದಂಥ ತಜ್ಞ ವೈದ್ಯರು ಅಂದರೆ ಅವರ ಭಾಗದ ಇದು ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾದಂಥ ಡಾಕ್ಟರ್ ಕೃಷಾಂತಪ್ಪ ಯಲಗಚ್ಚಿನವ್ರನ್ನ ಅವರ ಸಲಹೆ ತಗೊಂಡು ಮತ್ತು ಕಾರ್ಡಿಯೋಥೊರಾಸಿಕ್ ಸರ್ಜನ್ ಆದಂಥ ಡಾಕ್ಟರ್ ಕಟ್ಟಿಮನಿ ಅವರ ಸಲಹೆ ಮೇರೆಗೆ ಅನಸ್ತೇಷಿಯಾ HOD ಆದಂಥ ಡಾಕ್ಟರ್ ಮಾಧುರಿ ಕುರುಡಿ ಮತ್ತು ಅವರ ತಂಡ ವಿವಿಧ ತಜ್ಞರ ಒಂದು ತಂಡ ಇದನ್ನು ಒಂದು ಆಪರೇಷನ್ಗೆ ರೆಡಿ ಮಾಡಿ ಸುಮಾರು 1:45 2 ಗಂಟೆಗೆ ಆಪರೇಷನ್ ಥಿಯೇಟರ್ನಲ್ಲಿ ಅನಸ್ತೇಷಿಯಾ ಕೊಟ್ಟ ಮೇಲೆ ಆಪರೇಷನ್ ಶಸ್ತ್ರಚಿಕಿತ್ಸೆ ಆರಂಭವಾಯಿತು. ಅದು ಆದ ನಂತರ ತಾವು ನೋಡಿದ ಹಾಗೆ ಎಷ್ಟು ಒಂದು ಕಷ್ಟಪಟ್ಟು ಅದನ್ನು ರಾಡು ತೆಗೆದು ಮತ್ತು ಏನೇ ಫರ್ದರ್ ಇಂಜುರಿ ಆಗದಂಗೆ ನೋಡಿಕೊಂಡು ಅದನ್ನು ಶಸ್ತ್ರ ಚಿಕಿತ್ಸೆಯನ್ನು ಮುಗಿಸಿ ಎಲ್ಲ ಹೊಲಿಗೆ ಹಾಕಿದ ಇದು ಮಾಡಿ ಅವನು ಸ್ಟೇಬಲ್ ಆದಮೇಲೆ ಅವನನ್ನು SICUಗೆ ಅಂದರೆ ಸರ್ಜಿಕಲ್ ICUಗೆ ಸುಮಾರು 4-5 ಗಂಟೆ ಸುಮಾರು ಅವನಿಗೆ ಶಿಫ್ಟ್ ಮಾಡಲಾಯಿತು. ಮತ್ತು ನಮ್ಮ ತಜ್ಞ ವೈದ್ಯರು ಹೇಳಿದಾಗೆ ಅವನದು BP ಕೂಡ ಈಗ ಸದ್ಯದ ಮಟ್ಟಿಗೆ ನಾರ್ಮಲ್ ಇದೆ. ಅವನು ಇನ್ನೂ 1-2 ದಿವಸದಲ್ಲಿ ಅವನು ಹೀಗೆ ಅವನು ಕಾನ್ಸಿಯಸ್ ಆಗಿ ಎಲ್ಲ ಮಾತಾಡೋದು ನಮ್ಮ ಓರಲ್ ಕಮಾಂಡ್ಸಿಗೆ ರೆಸ್ಪಾಂಡ್ ಮಾಡ್ತಾ ಇದ್ದಾನೆ. ನಮಗೆ ಭರವಸೆ ಇದೆ 100ಕ್ಕೆ 100 ಅವನು ಇದರಿಂದ ಹೊರಗೆ ಬಂದು ಮತ್ತೆ ಅವನು ತನ್ನ ಏನು ಕೂಲಿ ಕಾರ್ಮಿಕನಾಗಿ ಜೀವನ ಮಾಡೋದಿದೆ ಅವನು ಮಾಡ್ತಾನಂತ ನಮಗೆ ಭರವಸೆ ಇದೆ. ಮತ್ತು ನಮ್ಮ ಎಲ್ಲರ ವೈದ್ಯರ ತಂಡ 24 ತಾಸು ಈಗ ನಿನ್ನೆ 12 ಗಂಟೆಯಿಂದ ಇದು ಶುರುವಾಗಿದ್ದು ಇನ್ನೂವರೆಗೂ ಹೋಲ್ ಟೀಮ್ ಹ್ಯಾಸ್ ಟೇಕನ್ ಕೇರ್ ಆಫ್ ದ್ಯಾಟ್ ಪೇಷಂಟ್ ವೆರಿ ಅಗ್ರೆಸಿವ್ಲಿ ಆ್ಯಂಡ್ ಇನ್ ಎ ಆರ್ಗನೈಸ್ಡ್ ವೇ ಆ್ಯಂಡ್ ಇನ್ ಎ ಟೀಮ್ ಮ್ಯಾನರ್. ಟೀಮ್ ಸ್ಪಿರಿಟ್ ಅನ್ನೋದು ಭಾಳ ಮುಖ್ಯ. ಮತ್ತು ಎಂಥ ಕಷ್ಟದ ಈ ಕೇಸು ಇಂಥ ಇದ್ರೂ ಎಲ್ಲರ ಒಂದು ವೈದ್ಯರ ತಂಡ ವಿವಿಧ ಪರಿಣಿತ ಹೊಂದಿದಂಥ ವೈದ್ಯರನ್ನು ಸೇರಿಸಿಕೊಂಡು ನಾವು ಈ ಶಸ್ತ್ರಚಿಕಿತ್ಸೆಯನ್ನು ಮಾಡಿರುತ್ತೇವೆ. ಮತ್ತು ಈ ಉತ್ತರ ಕರ್ನಾಟಕದ ಸಂಜೀವಿನಿ ಅಂತ ಹೇಳಿ ನಮ್ಮ ಸಂಸ್ಥೆ ಕರ್ನಾಟಕ ಮೆಡಿಕಲ್ ಕಾಲೇಜ್ ಮತ್ತು ರಿಸರ್ಚ್ ಇನ್ಸ್ಟಿಟ್ಯೂಟು ಇನ್ನೂ ಇಂಥ ಹೆಚ್ಚು ಚಾಲೆಂಜ್ ಕೇಸ್ ಬಂದ್ರೂ ನಮ್ಮ ತಂಡ ಇದನ್ನು ಎದುರಿಸಲಿಕ್ಕೆ ನಾವು ಸಿದ್ಧ ಇದೆ ಅಂತ ಈ ತಮ್ಮ ಮೂಲಕ ಹೇಳಲು ನಾನು ಬಯಸುತ್ತೇನೆ. ಕಾನ್ಸಿಯಸ್ ಸಿದ್ಧ, ಬಟ್ ಅವನು BP ಲೋ, ಪಲ್ಸ್ ರೇಟ್ ಜಾಸ್ತಿ, ಸ್ಯಾಚುರೇಷನ್ ಕಡಿಮೆ ಇತ್ತು, ಡ್ರೌಸಿ ಅಂದ್ರೆ ಸೆಮಿ ಕಾನ್ಸಿಯಸ್, ಅರೆ ಮಬ್ಬು ಅರೆ ಪ್ರಜ್ಞೆ